ಜೈ ಕೇಳಿ ನೋಡ್ರಿ 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 ನಮ್ ದಾವಣಗೆರೆಯಲ್ಲಿ ಪ್ರದೀಪ್ ಅವರ ಹೆಸರಿ ನೋಡಿರಾ? 2 ಸರಿ ನೋಡಿದ್ದೀನಿ. 2 ಸರಿ ನೋಡಿರಾ? ಏನ್ ಅನಿಸ್ತು ಸಿನಿಮಾ ನೋಡಿ? ಸಿನಿಮಾ ಸಖತ್ತಾಗಿದೆ. ಅಣ್ಣ ತಮ್ಮ ಬ್ಯಾಂಡಿಂಗ್ ಸೂಪರ್ ಆಗಿದೆ. ಒಳ್ಳೆ ಟ್ವಿಸ್ಟ್ ಇದೆ. ಸಖತ್ತಾಗಿದೆ. ಹೆಂಗ್ ಕೊಡ್ತಾರೆ? ಸಖತ್ತಾಗಿದೆ ಟ್ವಿಸ್ಟ್. ಕ್ಲೈಮ್ಯಾಕ್ಸ್ ಒಂದು ಟ್ವಿಸ್ಟ್ ಇದೆ. ಸಖತ್ತಾಗಿದೆ. ಹೋಗ್ ಬಂದಾದ್ಮೇಲೆ ನೀನು ಕೇಳಿ ಆಗ್ಬಿಡ್ತೀಯ? ಇಲ್ಲ ಅಂದ್ರೆ ಕೇಳಿ ಅದೇ ಕಾಳಿದಾಸ ಒಳ್ಳೆ ಫಿಲ್ಮ್ ಕೊಟ್ಟಾರ ಅವ್ರು. ಎಲ್ಲಾ ಲೇಡೀಸ್ ಫ್ಯಾನ್ಸ್ ಎಲ್ಲ ಬರ್ತಾ ಇದಾರೆ ಅಂದ್ರೆ ಸಿನಿಮಾ ಮಾತ್ರ ಲೇಡೀಸ್ ಫ್ಯಾನ್ಸ್ ಗಳನ್ನು ಒಂದು ಅಟ್ರಾಕ್ಷನ್ ಮಾಡ್ತಾ ಇದೆ ಅಂತ ಒಂದು ಅರ್ಥ. ಸುದೀಪೇ ಇರೋದು ನೆಕ್ಸ್ಟ್ ಬರೋದ್ರಾಗು ಇವಾಗ ಹೋಗ್ತಾ ಇದೀನಿ ಫಸ್ಟ್ ಶೋ ನೋಡೋಣ ಅಂತ. ಚೆನ್ನಾಗಿದ್ರೆ ಗುಡ್ ಅಂತವಿ. ನಮ್ಮ ದಾವಣಗೆರೆ ರಿವ್ಯೂ ಹೇಗಿದೆ ಅಂತ ಕೇಳ್ಬಿಡೋಣ ನೋಡ್ಬಿಡೋಣ ಅಂತ ಬಂದಿದ್ದೀವಿ. ನಮಸ್ಕಾರ ಸ್ನೇಹಿತರೆ, ನಾನು ಪೊಲ್ಲಿ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ನಾನಿವತ್ತು ನಮ್ಮ ದಾವಣಗೆರೆಯ ಗೀತಾಂಜಲಿ ಥಿಯೇಟರ್ ಹತ್ರ ಇದ್ದೀನಿ. ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಅಂದ್ರೆ ಇವತ್ತು KD ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ 2ನೇ ದಿನ. ಬನ್ನಿ ನಮ್ಮ ದಾವಣಗೆರೆಯಲ್ಲಿ ಈ ಒಂದು 2ನೇ ದಿನ KD ಸಿನಿಮಾದ ಕಲೆಕ್ಷನ್ ಹೇಗಿದೆ ಅಂತ ಕೇಳ್ಬಿಡೋಣ. ಸರ್ ಹೇಗಿದೆ KD ಸಿನಿಮಾ? ಇನ್ನು ನೋಡ್ತಾ ಇಲ್ಲ, ಇವಾಗ ಹೋಗ್ತಾ ಇದೀನಿ ಫಸ್ಟ್ ಶೋ ನೋಡೋಣ ಅಂತ. ಚೆನ್ನಾಗಿದ್ರೆ ಗುಡ್ ಅಂತವಿ. ಸಾರ್ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಸಿನಿಮಾ. ನೋಡಿದೀವಿ, ನೋಡ್ಬಿಟ್ಟು ಆದ್ಮೇಲೆ ಮತ್ತೆ ಹೇಳ್ತೀರಿ ನೀವು ಸಿನಿಮಾ ಹೇಗಿದೆ ಅಂತ. ನೋಡಿ ನಮ್ಮ ದಾವಣಗೆರೆಯಲ್ಲಿ ಬಾಬಾ ಏನ್ ಕ್ರೇಜ್ ಗುರು, KD ಕ್ರೇಜು. ವಾವ್, ನೋಡ್ತಾ ಇರ್ಬೋದು ನೀವು. ಇದು ಇವತ್ತಿಗೆ 2ನೇ ದಿನ KD ರಿಲೀಸ್ ಆಗಿ 2ನೇ ದಿನ. ಆದರೆ ಇಲ್ಲಿ ನೋಡ್ರಿ, ಜೈ KD ನೋಡ್ರಿ 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 ನಮ್ ದಾವಣಗೆರೆಯಲ್ಲಿ ಇದು ಫಸ್ಟ್ ಶೋಗೆ ಎಲ್ಲ ಇವರೆಲ್ಲ ಸಿನಿಮಾ ನೋಡಕ್ ಕಾಯ್ತಾ ಇದ್ದಾರೆ. ಬಟ್ ಸಿನಿಮಾ ನೋಡ್ಬಿಟ್ಟು ಬಂದಾದ್ಮೇಲೆ ನೀವು ರಿವ್ಯೂ ಹೇಳ್ತೀರಿ. ಹೆಂಗ್ ಹೇಳ್ತೀರಿ ಅಂದ್ರೆ, ಸಾರ್ ಪಾರ್ಟ್ 2ಗೆ ವೇಟ್ ಮಾಡ್ತಿದ್ವಿ ಸರ್ ಅದು ಹೇಳ್ತೀರಿ ಪಕ್ಕ. ಇದು ಮಾತ್ರ 100% ಹೇಳ್ತೀರಿ. ಸುದೀಪೇ ಇರೋದು ನೆಕ್ಸ್ಟ್ ಬರೋದ್ರಾಗು ನಮ್ ಭಾಷೆ ಕಮ್ಮಿಂಗ್ ಸೂನ್. ವಾವ್, ಅಣ್ಣವ್ರು ಟಾಕ್ಸಿಕ್, ಅದಕ್ಕೆ ಕೂಡ KVN ಅವರ ಪ್ರೊಡ್ಯೂಸರು. ಹಾಯ್ 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 KD ಕಮಾಂಡ್ರೆ KD ಸಿಕ್ಕಾಬಡೆ ಸಿನಿಮಾ ಮಾತ್ರ ನೋಡ್ಬಿಟ್ಟು ಬನ್ನಿ ಹೇಳ್ತೀರಾ. ನೋಡಿ ಈಗ ಬಂದರ್ನ ಕೇಳೋಣ, ಯಾಕಂದ್ರೆ ಸಿನಿಮಾ ನೋಡಿ ಬಂದಿರ್ತಾರಲ್ಲ ಅವರ ಒಂದು ರಿವ್ಯೂ ಹೇಗಿರುತ್ತಂತ ಕೇಳೋಣ. ಯಾರಣ್ಣ ನಿಜವಾಗ್ಲು ನೋಡಿಲ್ಲ? ನೋಡಿ ಅಣ್ಣ ಹೇಳೋಣ. ಅಣ್ಣ ನಿಮ್ ಹೆಸರು? ಪ್ರದೀಪ್ ಅಂತ ಹೇಳಿ. ಅಣ್ಣ ನಿಮ್ದು ಯಾವೂರು? ನಮ್ದು ರಾಮಗಿರಿ. ರಾಮಗಿರಿ. ಓ ನೋಡಿ, ರಾಮಗಿರಿ ಅವರು ಪ್ರದೀಪ್ ಅವರ ಹೆಸರಿ ನೋಡಿರಾ? 2 ಸರಿ ನೋಡಿದ್ದೀನಿ. 2 ಸರಿ ನೋಡಿರಾ? ಏನ್ ಅನಿಸ್ತು ಸಿನಿಮಾ ನೋಡಿ? ಸಿನಿಮಾ ಸಖತ್ತಾಗಿದೆ. ಅಣ್ಣ ತಮ್ಮ ಬ್ಯಾಂಡಿಂಗ್ ಸೂಪರ್ ಆಗಿದೆ. ಒಳ್ಳೆ ಟ್ವಿಸ್ಟ್ ಇದೆ. ಸಖತ್ತಾಗಿದೆ. ಹೆಂಗ್ ಕೊಡ್ತಾರೆ? ಸಖತ್ತಾಗಿದೆ ಟ್ವಿಸ್ಟ್. ಕ್ಲೈಮ್ಯಾಕ್ಸ್ ಒಂದು ಟ್ವಿಸ್ಟ್ ಇದೆ. ಸಖತ್ತಾಗಿದೆ. ಆದ್ರೆ ಅದ್ರಲ್ಲಿ ಅಣ್ಣ ತಮ್ಮ ಬ್ಯಾಂಡಿಂಗ್ ನೋಡಕ್ಕೆ ಹೋಗ್ಬೇಕು. ಸಖತ್ತಾಗಿದೆ ಫಿಲಮ್. ಬ್ರದರ್ಸ್ ಮಿಸ್ ಮಾಡ್ದಂಗ್ ನೋಡ್ಲೇಬೇಕು ಸಿನಿಮಾ. ಈಗ ನಮ್ಮ ರಾಮಗಿರಿಲಿ 3ನೇ ತಾರೀಕು ಅಂಬೇಡ್ಕರ್ ಜಯಂತಿ ಬಹಳ ಅದ್ದೂರಿಯಾಗಿ ಮಾಡ್ತಿದೀವಿ. ದಯವಿಟ್ಟು ನೀವು ಬರ್ಬೇಕು, ಮತ್ತೆ ಎಲ್ಲಾ ಸುತ್ತಮುತ್ತ ಹಳ್ಳಿಯವರೆಗೂ ಹೇಳ್ರಿ. ಬಹಳ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಮತ್ತೆ ನಮ್ಮೂರಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರೋ ಮಕ್ಕಳಿಗೆಲ್ಲ ಸನ್ಮಾನ ಇಟ್ಕೊಂಡಿದೀವಿ. ದಯವಿಟ್ಟು ಇದ್ರ ಜೊತೆಗೆ ಅಂತ ಕಾರ್ಯಕ್ರಮಗಳಿಗೂ ಬಂದ್ರೆ ಅಕ್ಕಪಕ್ಕದ ಹಳ್ಳಿಯವರೆಗೂ ಕೂಡ ನಾವು ಈ ತರ ಮಾಡ್ಬೇಕು, ನಮ್ಮ ಮಕ್ಕಳನ್ನ ಈ ತರ ಓದಿಸ್ಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಸ್ಟಾರ್ಟ್ ಆಗ್ಲಿ. ನಮ್ಮಲ್ಲಿ ಅತಿ ಹೆಚ್ಚು ಸೈನ್ಸ್ ತಗೊಂಡಿರೋ ಮಕ್ಕಳೇ ಇರೋದು. ನಮ್ದು ಹೇಳ್ಬೇಕಂದ್ರೆ ಒಂದ್ ಸ್ವಲ್ಪ ಅಷ್ಟೇ. ರಾಮಗಿರಿ ಹೊಳಲ್ಕೆರೆ ತಾಲೂಕು. ನಿಮ್ ನಂಬರ್ ಇಸ್ಕೊಂತೀವಿ, ಫೋನ್ ಮಾಡ್ತೀವಿ. 3ನೇ ತಾರೀಕು ಬೆಳಿಗ್ಗೆನೆ ದಯವಿಟ್ಟು ಬನ್ನಿ. 3ನೇ ತಾರೀಕು ಭಾನುವಾರ ಬೆಳಿಗ್ಗೆ. ನಾನು ದಾವಣಗೆರೆ ಖಂಡಿತ ಬರ್ತೀನಿ. ರಾಮಗಿರಿಗೆ ನಂಬರ್ ಕೊಡಿ ನೀವು, ಖಂಡಿತ ಬರ್ತೀನಿ. ರಾಮಗಿರಿ ಅವರು ಸಿಕ್ಕಿದ್ರು, ಬಾರಣ. ಅಯ್ಯೋ ನೀನೇಣ KD ಸಿನಿಮಾ ನೋಡಿದ್ಯಾ? ನೋಡ್ಬೇಕಣ್ಣ, ಈಗ ನೋಡ್ಬೇಕು. ಹಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಹೋಗಿ ಬಂದಾದ್ಮೇಲೆ ನೀನು KD ಆಗ್ಬಿಡ್ತೀಯ? ಇಲ್ಲ ಅಂದ್ರೆ KD ಅದೇ ಕಾಳಿದಾಸ ಒಳ್ಳೆ ಫಿಲ್ಮ್ ಕೊಟ್ಟಾರ ಅವ್ರು. ಅಣ್ಣ ಈಗ ನಮ್ಮ ಜೋಗಿ ಪ್ರೇಮ್ ಸರ್ಗೆ ಹಾಗೆ ಧ್ರುವ ಸರ್ಜಾ ಸರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೆ ಫಿಲ್ಮ್ ಕೊಟ್ಟಾರ ಅವ್ರು. ಒಳ್ಳೆ ಆಕ್ಟಿಂಗ್ ಮಾಡಿದ್ರೆ. ಇದು ಆಟೋದವ್ರಿಗೆಲ್ಲ ಒಂದು ಸಹಾಯ ಮಾಡ್ಯಾರ ಅವ್ರು. ಹೌದು, ವಿಡಿಯೋ ಮಾಡಿದ್ದೆ ಬೆಳಿಗ್ಗೆ ನಾನು. ವಿಡಿಯೋ ಮಾಡ್ಕೊಂಡು ಬಂದಿನಿ. ಬೇಕಾದಷ್ಟು ಹೆಲ್ಪ್ ಮಾಡ್ಯಾರ ಅವ್ರು. ಸಿನಿಮಾ ಬಿಡ್ತಾ? ಯಾರು ಆ ಹೆಲ್ಪ್ ಕೊಟ್ಟಿಲ್ಲ. ಹೌದೌದು ಅಣ್ಣ. ಸಿನಿಮಾ ಬಿಡ್ತಾ? ಸಿನಿಮಾ ನೋಡ್ಕೊಂಬಂದ್ರ? ಇನ್ನು ಸಿನಿಮಾಗೆ ಹೋಗ್ತಾ ಇದಾರೆ ಎಲ್ರು ನಮ್ಮ ದಾವಣಗೆರೆಯಲ್ಲಿ. ನಿಜವಾಗ್ಲೂ ನಾನು ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ. ನೋಡೋಣ ಜನ ಇರ್ತಾರಲ್ಲ ಅಂದ್ಕೊಂಡು ಬಂದೆ. ಆದರೆ ಇಲ್ಲಿ ನೋಡಿದ್ರೆ ಜಾತ್ರೆನೇ ಇದೆ. ಎಲ್ಲಾ ಲೇಡೀಸ್ ಫ್ಯಾನ್ಸ್ ಎಲ್ಲ ಬರ್ತಾ ಇದಾರೆ ಅಂದ್ರೆ ಸಿನಿಮಾ ಮಾತ್ರ ಲೇಡೀಸ್ ಫ್ಯಾನ್ಸ್ ಗಳನ್ನು ಒಂದು ಅಟ್ರಾಕ್ಷನ್ ಮಾಡ್ತಾ ಇದೆ ಅಂತ ಒಂದು ಅರ್ಥ.
ಇವನೇನಪ್ಪ ಇನ್ನೂ ರಿವ್ಯೂ ಮಾಡ್ದೇನೆ ಬರೀ ಜನಗಳನ್ನ ತೋರಿಸ್ತಾರೆ ಅನ್ಕೊಂತೀರಾ? ಸಿನಿಮಾ ಬಿಟ್ಟಿಲ್ಲ, ಇನ್ನೊಂದ್ ಸ್ವಲ್ಪ ಹೊತ್ತು ಸಿನಿಮಾ ಬಿಡುತ್ತೆ, ಆಮೇಲೆ ರಿಯಾಲಿಟಿ ಏನಂತ ಸಿನಿಮಾ ನೋಡಿದವರು ಹೇಳ್ತಾರೆ. ನೋಡಿ, ಪುಟ್ಟ ಪುಟ್ಟ ಮಕ್ಕಳು ಬಂದಿದ್ದಾರೆ, ನೋಡಿ ಚೆನ್ನಾಗಿದೆ ಸಿನಿಮಾ. ಬನ್ನಿ ಬನ್ನಿ, ಫಸ್ಟ್ ನಮ್ಮ ಗೀತಾಂಜಲಿ ಥಿಯೇಟ್ರು, ನಮ್ಮ ದಾವಣಗೆರೆಯಲ್ಲಿ ಈ ಗೀತಾಂಜಲಿ ಥಿಯೇಟ್ರು ನಮ್ಮ ಒಂದು ಹಳೆ ಅಡ್ಡ. ಇದು ಸುಮಾರು ವರ್ಷಗಳಾಯ್ತು ಈ ಗೀತಾಂಜಲಿ ಥಿಯೇಟರ್ ಅಲ್ಲಿ ಸಿನಿಮಾನೇ ನೋಡಿಲ್ಲ. ಆದ್ರೆ ಎಲ್ಲಾ ನಮ್ಮ ಇಲ್ಲಿ ಪದ್ಮಾಂಜಲಿ, ಪುಷ್ಪಾಂಜಲಿ, ಗೀತಾಂಜಲಿ ಅಂತ 3 ಥಿಯೇಟರ್ ಇದ್ವು. ಈಗ 3 ಥಿಯೇಟರ್ ಅಲ್ಲಿ ಒಂದೇ ಒಂದು ಥಿಯೇಟರ್ ಕಾಣಿಸ್ತಾ ಇದೆ, ಅದೇ ಗೀತಾಂಜಲಿ ಥಿಯೇಟರ್. ನಾವು ಚಿಕ್ಕವರಿದ್ದಾಗ ಇಲ್ಲಿ ಕಲಾವಿದ ಸಿನಿಮಾ ನೋಡಿದ್ವಿ. ಅದಾದ್ಮೇಲೆ ಪ್ರೀತ್ಸೋ ತಪ್ಪ, ಪ್ರೀತ್ಸೆ ಎಲ್ಲ ಈ ಒಂದು ಗೀತಾಂಜಲಿ ಥಿಯೇಟರ್ ಅಲ್ಲೇ ನೋಡಿದ್ದು. ಬಟ್ ಈಗ ಇದೊಂದೇ ಥಿಯೇಟರ್ ಇದೆ ನೋಡಿ. ನಮ್ಮ ನಗುವಿನ ಪರಮಾತ್ಮ ನೋಡ್ತಾ ಇರ್ಬೋದು, ನಮ್ಮ ನಗುವಿನ ಪರಮಾತ್ಮ ಅಪ್ಪು ಸರ್ ಪೋಸ್ಟರ್ ಆಗಿದ್ದಾರೆ. ಆಕ್ಚುಲಿ ರೀಸೆಂಟ್ ಆಗಿ ಆಕಾಶ್ ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಇನ್ನೇನೆಲ್ಲ ಬರ್ತಾರೆ, ಇನ್ನ ಕ್ಲೈಮ್ಯಾಕ್ಸ್ ಏನ್ ನಡೀತಾ ಇದೆ, ನೋಡೋಣ ಯಾರ್ಯಾರೆಲ್ಲ ಏನ್ ಹೇಳ್ತಾರೆ ಅಂತ ಒಂದು ರಿವ್ಯೂ ಮಾಡ್ಕೊಂಡೇ ಬಿಡೋಣ. ನಮ್ಮ ದಾವಣಗೆರೆಯಲ್ಲಿ ಹೆಚ್ಚಿನದಾಗಿ ಸಿನಿಮಾ ರಿವ್ಯೂ ಮಾಡ್ತಾ ಇರೋದು ನಮ್ಮ ವಿಜಯ್ ಮೈಲಾರ್ ಅಂತ ಯೂಟ್ಯೂಬರು. ನೀವೆಲ್ಲರೂ ನೋಡಿರ್ತಾರ ವಿಜಯ್ ಮೈಲಾರು. ಅವರು ಬೇರೆ ಯಾರಲ್ಲ, ನಮ್ಮ ರಿಲೇಟಿವ್ಸೇ. ಅವರು ಪ್ರತಿಯೊಂದು ಸಿನಿಮಾ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ ನಮ್ಮ ದಾವಣಗೆರೆ ಅವರೇ. ವಿಜಯ್ ಮೈಲಾರ್ ಆಲ್ರೆಡಿ ಅವರು KD ಸಿನಿಮಾದ ಅಪ್ಡೇಟ್ಸ್ ಕೊಟ್ಟಿದ್ದಾರೆ, ರಿವ್ಯೂ ಕೊಟ್ಟಿದ್ದಾರೆ. ಬಟ್ ಇವತ್ತು ನಾನು ಆಕ್ಚುಲಿ ತುಮಕೂರಲ್ಲಿ ಇರೋದು, ತುಮಕೂರಿಂದ ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಬಂದಿದ್ದೆ. ಹಾಗಾಗಿ ನಮ್ಮ ತುಮಕೂರಿಗಿಂತ ನಮ್ಮ ದಾವಣಗೆರೆ ರಿವ್ಯೂ ಹೇಗಿದೆ ಅಂತ ಕೇಳ್ಬಿಡೋಣ, ನೋಡ್ಬಿಡೋಣ ಅಂತ ಬಂದಿದ್ದೀವಿ. ಇನ್ನೇನು ಒಂದು 5 ನಿಮಿಷ ಸಿನಿಮಾ ಬಿಟ್ಬಿಡೋದೆ, ನೋಡೋಣ.